ನೋಡು ಸರ್ ಸಿನಿಮಾ ಚೆನ್ನಾಗಿದೆ. ಸಿನಿಮಾ ಹೊಸ ಥರ ಸಿನಿಮಾ, ಹಾಡುಗಳು ಫೈಟ್ಗಳೆಲ್ಲ ಚೆನ್ನಾಗಿವೆ, ಸ್ಟೋರಿನೂ ಇದೆ, ಜೊತೆಗೆ ಇದು ಕಾಮಿಡಿನೂ ಇದೆ ಸರ್. ಪೈಸಾ ಟು ಪೈಸಾ ವಸೂಲು ಅಂತ ಹೇಳ್ಬೋದು ಸಿನಿಮಾ, ಅಷ್ಟು ಚೆನ್ನಾಗಿದೆ. ಹೀರೋ ಹೇಗೆ ಮಾಡಿದ್ದಾರೆ? ಹೀರೋ ಹೊಸ ಹೀರೋ ಪರವಾಗಿಲ್ಲ ಸರ್. ಎಲ್ಲ ಕ್ಯಾಮ್ರಾ ಫೈಟಿಂಗು ಸ್ವಲ್ಪ ಹೆಚ್ಚಿಗೆ ಅನಿಸ್ತಾ ಇದೆ, ಆದರೂ ಸ್ಟೋರಿ ಇದೆ. ಅದು ಕೊಟ್ಟಿರೋ ದುಡ್ಡಿಗೇನು ತೊಂದರೆ ಇಲ್ಲ, ನೋಡ್ಬೋದು ಒಂದು ಸಾರಿ ಸಿನಿಮಾ ಚೆನ್ನಾಗಿದೆ. ಬಿ ಜಿ ಎಮ್ ಚೆನ್ನಾಗಿದೆ ಸರ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತಾನೇ ಚೆನ್ನಾಗಿದೆ. ನೋಡ್ಬೋದು ಒಂದ್ಸರಿ. ಸಿನಿಮಾದಲ್ಲಿ ಒಂದು ಹೈಲೈಟ್ ಏನಂತಂದರೆ ಲಾಸ್ಟ್ ಕ್ಲೈಮ್ಯಾಕ್ಸು. ಸೊ ಮೂವಿ ತುಂಬ ಚೆನ್ನಾಗಿದೆ, ನೋಡ್ಬೋದು ಒಂದ್ಸರಿ, ಖಂಡಿತ ನೋಡಿ. ಫೈಟು, ಸಾಂಗು, ಐಟಮ್ ಸಾಂಗ್ ಅಂತೂ ಚೆನ್ನಾಗಿದೆ, ಚೆನ್ನಾಗಿ ತೊಗೊಂಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಇರೋ ಮೂವಿ, ಫ್ಯಾಮಿಲಿ ಬಂದು ನೋಡೋಂಥ ಮೂವಿ, ಎಲ್ಲರೂ ನೋಡ್ಬೋದು. ಥ್ಯಾಂಕ್ ಯು ಸರ್. ಬನ್ನಿ. ಕರ್ನಾಟಕನಲ್ಲಿ ರಿಲೀಸ್ ಆಗಿದೆ ಇವತ್ತು, ತುಂಬ ಖುಷಿ ಆಯಿತು ಭಾಳ. ಇದು ತೆಲುಗಿನಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ, ಅಲ್ಲಿ ಸೂಪರ್ ಟಾಕ್ ಇತ್ತು. ಸೊ ಕನ್ನಡನಲ್ಲಿ ನಮ್ಮ ಕಡೆಯವರೆಲ್ಲ ಇಲ್ಲೇ ಅವರೇ, ಲೋಕಲ್ ಅವರು. ಸೊ ಆಲ್ ಔಟ್ ಕರ್ನಾಟಕ ರಿಲೀಸ್ ಮಾಡಿದ್ದೀವಿ. ಸೊ ಎಲ್ಲ ಫೀಡ್ಬ್ಯಾಕ್ ಚೆನ್ನಾಗಿದೆ. ಸೊ ಕರ್ನಾಟಕದಲ್ಲಿ ಪ್ರತಿಯೊಬ್ಬರದ್ದು ಆಶೀರ್ವಾದ ಬೇಕಾಯಿತು. ಥ್ಯಾಂಕ್ ಯು ಸೋ ಮಚ್. ಹುಡುಗರು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಆದರೆ ಡೈರೆಕ್ಟ್ರು ಜಾಸ್ತಿ ಇಂಪ್ರೂವ್ ಆಗಬೇಕಾಗಿದೆ. ಫಿಲಮು ಮೀಡಿಯಮ್ ಆಗಿದೆ, ನೋಡ್ಬೋದು. ಆದರೆ ಡೈರೆಕ್ಟ್ರು ಜಾಸ್ತಿ ಇಂಪ್ರೂವ್ಮೆಂಟು ಆಗಬೇಕಾಗಿದೆ. ಡೈರೆಕ್ಟ್ ಇಂಪ್ರೂವ್ ಆದರೆ ಹೀರೋಗಳು ಇಂಪ್ರೂವ್ ಆಗ್ತದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋವಂಥ ಸಿನಿಮಾ. ಹಾಡು ತುಂಬ ಚೆನ್ನಾಗಿದೆ, ಮೂವಿ ಚೆನ್ನಾಗಿ ಬಂದಿದೆ. ಫಸ್ಟ್ ಡೈರೆಕ್ಷನಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮುಂದೆ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಆಲ್ ದಿ ಬೆಸ್ಟ್. ಎಕ್ಸ್ಪೆಕ್ಟ್ ಸರ್. ಎಲ್ಲ ಚೆನ್ನಾಗಿದೆ, ಫ್ಯಾಮಿಲಿ ಬಂದು ನೋಡ್ಬೋದು, ಚೆನ್ನಾಗಿದೆ. ಸಿನಿಮಾ ಏನು ಇಷ್ಟ ಆಯ್ತು ನಿಮಗೆ? ಎಲ್ಲ ಚೆನ್ನಾಗಿದೆ, ಎಲ್ಲ ಇಷ್ಟ ಆಯಿತು. ಸಾಂಗ್ ಇಷ್ಟ ಆಯ್ತಾ? ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಹೀರೋ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಕಾಮಿಡಿ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಎಲ್ಲರೂ ನೋಡ್ಬೋದು, ಚೆನ್ನಾಗಿದೆ. ಕಾಸ್ಟಿಂಗ್ ತುಂಬ ಚೆನ್ನಾಗಿತ್ತು. ಈಗಿದ್ದ ಯೂತ್ಸ್ ಜಾಸ್ತಿ ನೋಡೋದಂದರೆ ಸಾಂಗ್ಸ್ ಹೇಗಿದೆ, ಆಮೇಲೆ ಸ್ಟೋರಿ ಡೆಪ್ತ್ ಏನಿದೆ, ಇನ್ನೊಂದು ಕ್ಯಾಸ್ಟಿಂಗ್ ಯಾವ ಥರ ಇರುತ್ತೆ, ಆ ಥರ ಕ್ಯಾರೆಕ್ಟರ್ಸ್ಗೆ ಯಾವ ಥರ ಫೇಸ್ ಹಾಕಿದರೆ, ಅಂದರೆ ನಮ್ಮ ಹೀರೋ ಕ್ಯಾರೆಕ್ಟರ್ ಏನಿದೆ ಅವ್ರಿಗೆ ಮಾಸು ಕ್ಲಾಸು ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಂಡ್ ಸ್ಟೋರಿ ಕೂಡ ಹಾಗೆ, ಇಂಟರ್ವಲ್ ಬಿಫೋರ್ ಹೇಗೆ ತೊಗೊಂಡೋಗಿದ್ದಾರೆ, ಆಫ್ಟರ್ ಹೇಗೆ ತೊಗೊಂಡೋಗಿದ್ದಾರೆ, ಆಡಿಯನ್ಸ್ಗೆ ಸ್ವಲ್ಪನೂ ಬೇಜಾರಾಗದೇ ಇರೋ ಥರ. ಆ್ಯಂಡ್ ಸಿನಿಮಾನ ಮತ್ತೊಮ್ಮೆ ನೋಡಿದ್ರು, ಫ್ಯಾಮಿಲಿ ಜೊತೆ ಮತ್ತೊಮ್ಮೆ ನೋಡಿದ್ರು ಕೂಡ ಬೇಜಾರಾಗದಿರೋ ಥರ, ಆ್ಯಂಡ್ ಫ್ಯಾಮಿಲಿ ಕೂಡ ಕೂತು ನೋಡೋ ಥರ. ಆ್ಯಂಡ್ ಟ್ವಿಸ್ಟ್ ತುಂಬ ಚೆನ್ನಾಗಿದೆ. ಒಬ್ಬರ ದ್ವೇಷವನ್ನು ಇನ್ನೊಬ್ಬರು ಅಂದರೆ ಹೇಗೆ ಎಕ್ಸ್ಚೇಂಜ್ ಮಾಡಿಕೊಂಡು ಕೂಡ ಅವರು ಏನು ಸೇಡನ್ನು ತೀರಿಸ್ಕೋಬೋದು ಅನ್ನೋದನ್ನು ತೋರಿಸಿದ್ರು. ಕೊನೆಯದಾಗಿ ಇಷ್ಟ ಆಯಿತು, ಕ್ಯಾಸ್ಟಿಂಗ್ ಇಷ್ಟ ಆಯಿತು, ಸಾಂಗ್ಸ್ ಇಷ್ಟ ಆಯಿತು, ಸ್ಟೋರಿ ಇಷ್ಟ ಆಯಿತು. ಯೂತ್ಸಿಗೆ, ಈಗಿನ ಜನ್ರೇಷನಿಗೆ ಯಾವ ಥರ ಕತೆ ಬೇಕೋ ಆ ಥರ ಕತೆ ಸಿಕ್ಕಿದೆ. ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಟೀಮ್ ರುದ್ರವಿ. ಅದು ಎಲ್ಲರಿಗಿಂತ ಜಾಸ್ತಿ ಎಂಟರ್ಟೈನ್ಮೆಂಟ್ ಸಿಕ್ತು ಎಲ್ಲರಿಗೂ. ಹೊಟ್ಟೆ ತುಂಬ ನಕ್ಕಿದ್ದೀವಿ, ಹೊಟ್ಟೆ ನೋಡ್ತಾ ಇದೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತ್ಕೊಂಡು ನೋಡ್ಬೋದು. ಸಾಂಗ್ಸ್ ಎಲ್ಲ ಚೆನ್ನಾಗೈತೆ, ಮೂವಿ ಸಖತ್ತಾಗೈತೆ. ಈಗ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಇದು ರುದ್ರವಿನ. ಸೊ ಫಸ್ಟ್ ಮೂವಿ ಇನ್ ದ ಕರ್ನಾಟಕ ರಿಲೀಸಿಂಗ್. ಚಂದನ್ ಅವ್ರದ್ದು ತುಂಬ ಹಾರ್ಡ್ ವರ್ಕ್, ಆಲ್ಮೋಸ್ಟ್ ಲಾಸ್ಟ್ 1 ವೀಕಿಂದ ನಿದ್ರೆ ಇಲ್ಲ ಅವ್ರದ್ದು. ಸೊ ಆಲ್ ಓವರ್ ಅಕ್ರಾಸ್ ಕರ್ನಾಟಕ ರಿಲೀಸ್ ಮಾಡಿದ್ವಿ. ತುಂಬ ಥಿಯೇಟರ್ಸೆಲ್ಲ ಬಂದಿದೆ, ಮೈಸೂರು ಇಲ್ಲಿ, ಅಕ್ರಾಸ್ ಬ್ಯಾಂಗ್ಳೂರು ಇಲ್ಲಿ ಒಳ್ಳೆ ಥಿಯೇಟರ್ಸಲ್ಲಿ ರಿಲೀಸ್ ಮಾಡಿದ್ವಿ. ಸೊ ವಿರ್ ಆಲ್ ಹ್ಯಾಪಿ ಅಬೌಟ್ ಚಂದನ್ ವರ್ಕ್. ಆ್ಯಂಡ್ ಥ್ಯಾಂಕ್ ಯು ಚಂದನ್ ಫಾರ್ ಆಲ್ ಯುವರ್ ಸಪೋರ್ಟ್. ಐ ಆಮ್ ಗ್ಲಾಡ್ ಟು ಬಿ ದೇರ್ ವಿತ್ ದ ಪಾರ್ಟ್ ಆಫ್ ಫ್ಯೂಚರ್ ಮೂವೀಸ್. ಓಕೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಸರ್, ನಾನು ಆ್ಯಕ್ಚುಲಿ ಸಿನಿಮಾ ನೋಡೋಕ್ಕಾಗಲಿಲ್ಲ. ಮೊದಲನೇದಾಗಿ ಓಪನಿಂಗ್ ಸೀನ್ ನೋಡಿದೆ, ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಸೀನ್ ನೋಡಿದೆ, ಚೆನ್ನಾಗಿದೆ. ಸಿನಿಮಾ ಆಮೇಲೆ ಮ್ಯಾಟ್ನಲ್ಲಿ ನೋಡಬೇಕು. ಸ್ವಲ್ಪ ಆರ್ಗನೈಸಿಂಗ್ ಅದು ಇದು ಆ್ಯಸ್ ಅ ಡಿಸ್ಟ್ರಿಬ್ಯೂಟರ್ ವರ್ಕ್ ಅನ್ನೋದು ಇರುತ್ತಲ್ಲ, ಅದು ಸಿನಿಮಾ ಬಗ್ಗೆ ನೋಡಿ ಮಾತಾಡೋದಕ್ಕಿಂತ ನಾನು ಒಂದು ಮಾತು ಹೇಳ್ತೀನಿ. ಪ್ರೊಡ್ಯೂಸರ್ ಬಂದು ಲಕ್ಷ್ಮಣ್ ಅಂತ ಅಂದ್ಬಿಟ್ಟು ನಮ್ಗೆ ಒಳ್ಳೆ ಸ್ನೇಹಿತರು. ಮೂಲತಃ ಇಲ್ಲೇ ಬೆಂಗಳೂರಿನವರೇನೆ ಇವ್ರ ಮಿಸ್ಸಸ್ಸು ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಕನ್ನಡತಿ. ಇವ್ರ ಮಿಸ್ಸಸ್ಸು ಇಲ್ಲಿಂದ ಹೋಗಿ ತೆಲುಗು ಸಿನಿಮಾನ ಮಾಡಿ ಅಲ್ಲಿ ಆಂಧ್ರದಲ್ಲಿ ಅವರು ಸ್ಕ್ರೀನಿಂಗ್ ಮಾಡಿದ್ರು. ಅಲ್ಲಿ ಒಂದು ಲೆವೆಲ್ಗೆ ಹೋಯ್ತು ಸಿನಿಮಾ. ಅವತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಗಂಧದ ಗುಡಿ ರಿಲೀಸ್ ಇತ್ತು. ಹಾಗಾಗಿ ಇಲ್ಲ ಸರ್, ನಾವು ಅಪ್ಪು ಅವ್ರ ದೊಡ್ಡ ಅಭಿಮಾನಿ, ಅವ್ರ ವಿರುದ್ಧ ನಾವು ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಹೇಳಿ ಪೋಸ್ಟ್ಪೋನ್ ಮಾಡಿದ್ರು. ತದನಂತರ 1 ವರ್ಷ ಅವ್ರ ಕೈಲಿ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ನನಗೆ ಕೇಳಿದಾಗ ಹಿಂಗೆ ಮಾಡಿಕೊಡಿ ಸರ್ ಅಂದಾಗ ನಾನು ಸಿನಿಮಾನ ಡೀಟೇಲಿಂಗ್ ಕೇಳಿದೆ. ನಾನು ಆಂಧ್ರದಲ್ಲಿ ಒಪಿನಿಯನ್ ಕೇಳಿದೆ.
ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿ ಹೋಗಿದೆ ಒಂದು ರೇಂಜಿಗೆ ಅಂತ ಹೇಳಿದ್ರು. ಸೊ ಇವತ್ತು ಯಾವುದು ಸಿನಿಮಾಗಳಿರಲಿಲ್ಲ, ತೆಲುಗು ಸಿನಿಮಾಗಳು ಪ್ಲ್ಯಾನ್ ಮಾಡಿ ಆ್ಯಸ್ ಎ ಡಿಸ್ಟ್ರಿಬ್ಯೂಟ್ರಾಗಿ ನಾನು ಸಿನಿಮಾ ರಿಲೀಸ್ ಮಾಡಿದ್ದೀನಿ. ಬೆಂಗಳೂರು ಸೇರಿದಂತೆ ಒಂದು 40ರಿಂದ 50 ಸೆಂಟ್ರ್ ಓಪನ್ ಮಾಡಿದ್ದೀವಿ. ಮಾಲಿಂದ ಹಿಡಿದು ಸಿಂಗಲ್ ಸ್ಕ್ರೀನಿಂದ ಹಿಡಿದು ಬೆಂಗಳೂರು ಭೂಮಿಕಾ ಇರ್ಬೋದು, ಮೈಸೂರು ಸಂಗಮ್ ಇರ್ಬೋದು, ಹಾಸನ ಸಹ್ಯಾದ್ರಿ ಇರ್ಬೋದು, ಸಿನಿಮಾ ಎಲ್ಲ ಒಳ್ಳೆ ಸೆಂಟ್ರ್ಗಳೇ ಸಿಕ್ಕಿದೆ. ಬಂದಿರೋ ಆಡಿಯನ್ಸ್ ನೋಡಿ ನಂಗೆ ತುಂಬ ಖುಷಿಯಾಗಿದೆ. ಏನು ಅಂತಂದರೆ ಮಾರ್ನಿಂಗ್ ಶೋಗೆ ಫ್ಯಾಮಿಲಿ ಒಂಥರ, ಇವರು ಫ್ಯಾಮಿಲಿ ಒಂದು 10 ಜನ ಬಂದಿದ್ದಾರೆ, ಇನ್ನು ಮಿಕ್ಕಿದೇನು ಆಡಿಯನ್ಸ್ ಬಂದಿದ್ದಾರೆ ಫ್ಯಾಮಿಲಿ ಬಂದಿದ್ದಾರೆ. ಇವತ್ತೆಲ್ಲ ಪೇಪರ್ಗಳಲ್ಲೂ ಆರ್ಟಿಕಲ್ ಬಂದಿದೆ, ಹಂಗಾಗಿ ಅದನ್ನು ಕೆಲವರು ನೋಡಿ ಬಂದಿದ್ದಾರೆ. ಸಿನಿಮಾನ ಎಂಜಾಯ್ ಮಾಡಿದ್ರು ಫ್ರೇಮ್ ಟು ಫ್ರೇಮು, ಅದು ಖುಷಿ ಆಯಿತು ನನಗೆ. ಸೊ ನನಗೆ ಒಂದು ಹೋಪ್ ಇರೋದು ಏನಂತಂದರೆ ಮ್ಯಾಟ್ನಿ ಮೇಲೆ ಪಿಕಪ್ ಆಗ್ಬೋದು ಸಿನಿಮಾ. ಮಾರ್ನಿಂಗ್ ಶೋ ಅವರೇಜಾಗಿ ಮಳೆ ಬೇರೆ ಇತ್ತು, ಒಂದು 50% ಕವರ್ ಆಗಿದೆ, ಇಲ್ಲ ಅಂತಲ್ಲ. ನೋಡಬೇಕು ಸರ್ ಸಿನಿಮಾ ಯಾವ ರೀತಿ ಕವರ್ ಆಗಿದೆ, ಆ ರೀತಿ ಮೂವ್ ಆಗುತ್ತೆ, ನೋಡ್ಕೊಂಡು ನಾವು ಮಾಡೋಣ ಅಂತ ಅನ್ಬೋದು ಸರ್. ಥ್ಯಾಂಕ್ ಯು ಆಲ್ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ಧನ್ಯವಾದಗಳು. ಸೊ ವಿ ನೀಡ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಪ್ಲೀಸ್ ಪ್ರಮೋಟ್ ದಿಸ್ ಮೂವಿ. ಒಳ್ಳೆ ಮೂವಿ. ಥ್ಯಾಂಕ್ ಯು ಆಲ್. ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ. ಯಾಕಂದರೆ ಒಳ್ಳೆ ಸಾಂಗ್ಸ್ ಇದೆ ಇದರಲ್ಲಿ, ಒಂದು ಒಳ್ಳೆ ಐಟಮ್ ಸಾಂಗು ಕೂಡ ಇದೆ. ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಹೊಸ ಸ್ಟೋರಿನ ನಾವು ಇಲ್ಲಿ ತೋರಿಸಿದ್ವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಸಿನಿಮಾ ಅಲ್ವಾ, ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದಾರೆ. ದಯವಿಟ್ಟು ನಮಗೆಲ್ಲರೂ ಪ್ರೋತ್ಸಾಹಿಸಿ ನಾವು ಮುಂದೆ ಸಿನಿಮಾ ಮಾಡೋದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿಸ್ಕೊಳ್ತಿದ್ದೀನಿ ನಿಮ್ಮ ಹತ್ರ. ಬನ್ನಿ ಮೇಡಮ್, ನೀವು ಬನ್ನಿ. ಬನ್ನಿ ಬನ್ನಿ. ಮೂವಿ ಚೆನ್ನಾಗಿದೆ, ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ. ಬನ್ನಿ ಮೇಡಮ್, ನೀವು ಬನ್ನಿ. ಫಿಲಮ್ ಚೆನ್ನಾಗಿದೆ, ಫ್ಯಾಮಿಲಿ ಮೂವಿ. ಅವರು ಮತ್ತೆ ಫಿಲಮ್ ಮಾಡಲಿ, ಜಾಸ್ತಿ ಫಿಲಮ್ ಮಾಡಲಿ, ಜನ ಜಾಸ್ತಿ ಬಂದು ನೋಡಲಿ, ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್ ಮೂವಿಗೆ. ಫಿಲಮ್ ಚೆನ್ನಾಗಿರುತ್ತೆ, ಅದನ್ನು ನಾವು ಜೋಕ್ಸ್ ಎಲ್ಲ ಕೇಳಿಸ್ಕೊಂಡೆ ಹೊಟ್ಟೆ ನೋವ್ತಿತ್ತು ಅದನ್ನು ಕೇಳಿಸ್ಕೊಂಡು. ಜೈಲಿನಲ್ಲಿರೋ ಹುಡುಗಿನೂ ಚೆನ್ನಾಗಿದ್ದಾರೆ, ಅವ್ರ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ನೀನು ಹೇಳಮ್ಮ. ಮೂವಿ ತುಂಬ ಚೆನ್ನಾಗಿತ್ತು, ಇಂಟರ್ವೆಲ್ ಆದಮೇಲೆ ಟ್ವಿಸ್ಟ್ ತುಂಬ ಇಷ್ಟ ಆಯಿತು. ಸರ್ ರುದ್ರವೀಣ ಅಂತ ಎಲ್ಲ ಹೊಸ ಮುಖಗಳು, ಹೊಸ ಪ್ರೊಡ್ಯೂಸರು ಎಲ್ಲ ಚೆನ್ನಾಗಿದೆ. ಮತ್ತು ರುದ್ರ ಅಂದರೆ ಹೀರೋ ಮತ್ತು ಹೀರೋಯಿನ್ನು ಆ ಥರ ಸಮಾಜಕ್ಕೆ ಯಾವ ಥರ ಮಿಸ್ಗೈಡ್ ಮಾಡ್ತಿದ್ದಾರೆ, ಮತ್ತು ಸಮಾಜದಲ್ಲಿ ಯಾವ ಥರ ಡ್ರಗ್ಸ್ ಕಂಟ್ರೋಲ್ ಮಾಡಬೇಕು, ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅಮಾಯಕರಿಗೆ ಶಿಕ್ಷೆ ಕೊಟ್ಟು ಯಾವ ಥರ ಇನ್ಫ್ಲುಯೆನ್ಸ್ ಇರೋರು ಯೂಸ್ ಮಾಡ್ಕೊಳ್ತಾರೆ, ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ. ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿದರೆ ಒಳ್ಳೆ ಮೆಸೇಜ್ ಆಗುತ್ತೆ ಸರ್. ಚೆನ್ನಾಗಿದೆ ಸರ್, ನೋಡ್ಬೋದು, ಫ್ಯಾಮಿಲಿ ಸಮೇತ ನೋಡ್ಬೋದು. ಪಿಕ್ಚರು ಚೆನ್ನಾಗಿದೆ, ಫ್ಯಾಮ್ಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಎಲ್ಲ ಇದು ಎಲ್ಲ ಚೆನ್ನಾಗಿದೆ, ಸೀನ್ ಎಲ್ಲ ಚೆನ್ನಾಗಿದೆ. ಫಿಲಮ್ಮು ತುಂಬ ಚೆನ್ನಾಗಿದೆ, ಕಾಮಿಡಿ ಎಲ್ಲ ಚೆನ್ನಾಗಿದೆ. ಹೊಸ ಹೀರೋಯಿನ್ನು ಚೆನ್ನಾಗಿದ್ದಾರೆ. ಹೊಸದಾಗಿ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಎಲ್ಲರೂ ನೋಡಿ. ನಾನು ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ, ಕನ್ನಡದವನೇ, ನಾನು ಬೆಂಗಳೂರವನೇ, ಬಟ್ ಆದರೂ ತೆಲುಗು ಮೂವಿಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲರೂ ನೋಡಿ, ಎಲ್ಲರೂ ಮಾಡಿದರೆ ಇನ್ನೂ ಹೊಸ ಮೂವೀಸ್ ತರೋದಕ್ಕೆ ನಮಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.